ಮನುಷ್ಯನು ದೈಹಿಕವಾಗಿ ಸದೃಢವಾಗಬೇಕಾದರೆ ಯೋಗವು ಬಹಳ ಮುಖ್ಯ ಅಂತ ನಾಪಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಂಪಾಜೆ ಇವರ ಸಹಯೋಗದಲ್ಲಿ ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಜೂನ್ 20ರವರೆಗೆ ನಡೆಯಲಿರುವ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಯೋಗವನ್ನು ಒಂದು ದಿನ ಮಾತ್ರ ಮಾಡಿದರೆ ಸಾಲದು. ಪ್ರತಿದಿನ ಶಾಲೆ ಮತ್ತು ಮನೆಯಲ್ಲಿ ಮಾಡುವಂತಾಗಬೇಕು. ಪ್ರತಿದಿನ ನೀವು ಯೋಗ ಮಾಡೋದರಿಂದ ಮಾನಸಿಕ ಖಿನ್ನತೆ, ಆಯಾಸ ದೂರ ಮಾಡಲು ಸಹಕಾರಿಯಾಗುತ್ತೆ. ಪ್ರತಿಯೊಬ್ಬರೂ ಪ್ರತಿದಿನ ಕನಿಷ್ಠ 10 ನಿಮಿಷವಾದರೂ ಯೋಗಾಭ್ಯಾಸವನ್ನು ಮಾಡಬೇಕೆಂದು ಸಲಹೆ ಮಾಡಿದರು. ದೈಹಿಕವಾಗಿ ನಾವು ಸದೃಢರಾಗಬೇಕಾದ್ರೆ ಇಂತಹ ಯೋಗಗಳು ನಮಗೆ ಒಂದು ದಿವಸ ಆದರೆ ಸಾಲದು. ಪ್ರತಿನಿತ್ಯ ನಾವು ಶಾಲೆ ಮತ್ತು ಮನೆಯಲ್ಲಿ ಎರಡನ್ನೂ ಮಾಡ್ತಕ್ಕಂಥದ್ದು ನಮ್ಮ ಇತ್ತೀಚಿನ ಒಂದು ಬೆಳವಣಿಗೆ. ಬರೀ ಶಾಲೆ ಮಾತ್ರ ಒಂದು ವಾರ ಹಿಂಗೆ ಹೇಳ್ಕೊಡ್ತೀವಿ, ಅಷ್ಟೇ ಕಲ್ತ್ಬಿಟ್ಟು ಮನೇಲಿ ನೀವು ಹಾಗೆ ಬಿಟ್ಟರೆ ಅದು ಪರಿಪೂರ್ಣ ಆಗೋದಿಲ್ಲ. ವಿದ್ಯಾರ್ಥಿಗಳಾದ ನೀವು ಮನೆಯೂ ಸಹ ನೀವು ಮಾಡುವುದರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೂ ಸಹ ಈ ಯೋಗದ ಬಗ್ಗೆ ಒಂದು ದಿನದಲ್ಲಿ ಒಂದು 10 ನಿಮಿಷ ಮನಸ್ಸಿಗೆ ನಿಮಗೆ ಹಲವಾರು ರೋಗಗಳು ಆಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು, ರಕ್ತದ ಒತ್ತಡ ಆಗಿರ್ಬೋದು, ಆಯಾಸ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಆಮೇಲೆ ಹೆಣ್ಣು ಮಕ್ಕಳಿಗೆ ಹಲವಾರು ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಶಾಲೆಯ ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ, ಪುರಾತನ ಕಾಲದಿಂದಲೇ ಋಷಿಮುನಿಗಳು ಮಾಡಿಕೊಂಡು ಬರ್ತಾ ಇದ್ದಂತಹ ಯೋಗಾಭ್ಯಾಸವು ಈ ಕಾಲಘಟ್ಟದಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಅನಿವಾರ್ಯವಾಗಿದೆ. ಆದ್ದರಿಂದ ಯೋಗಾಭ್ಯಾಸವನ್ನು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿದಿನ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವೆಂದರು. ಸೇವಿಸುವಂತಹ ಆಹಾರ ಇರ್ಬೋದು, ನಾವು ನಮ್ಮ ಚಟುವಟಿಕೆಗಳಿರ್ಬೋದು, ಎಲ್ಲೂ ಯಾರು ನಡೆಯೋದಿಲ್ಲ, ಎಲ್ಲ ವಾಹನದಲ್ಲೇ ಹೋಗ್ತಾ ಇದ್ದಾರೆ. ಮಕ್ಕಳು ವಿದ್ಯಾರ್ಥಿಗಳಿರ್ಬೋದು, ನಾವು ದೊಡ್ಡವರಿರ್ಬೋದು, ವೃದ್ಧರಿರ್ಬೋದು, ಎಲ್ಲರೂ ಸಹ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಯೋಗ ಅನ್ನುವಂಥದ್ದು ಅತ್ಯಂತ ಅನಿವಾರ್ಯ. ನಮ್ಮ ಆರೋಗ್ಯವನ್ನು, ನಮ್ಮ ಮಾನಸಿಕ ಆರೋಗ್ಯವನ್ನು ಹಾಗೂ ಶಾರೀರಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಹಾಗೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಒಂದು ವ್ಯಾಯಾಮ ಈ ಕಾಲಘಟ್ಟದಂತೂ ಅನಿವಾರ್ಯ. ಏಕೆಂದ್ರೆ ಈ ಹಿಂದಿನ ಕಾಲಘಟ್ಟದಲ್ಲಿ ನಾವು ಶಾಲೆಗಳಲ್ಲಿ ಹಿಂದೆ ಇರ್ಬೋದು, ನಾವೆಲ್ಲ ಸುಮಾರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು, ಈಗ ಬೇಕಾದ್ರೆ ಹಿಂದೆ ಶಿಕ್ಷಕರು ಬಂದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಯೋಗದ ಪೋಸ್ಟರ್ ಬಿಡುಗಡೆ ಮಾಡಿದರು. ಯೋಗೋತ್ಸವದಲ್ಲಿ ನಾಪಕ್ಲು ಪಂಚಾಯಿತಿ ವ್ಯಾಪ್ತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢ ಮತ್ತು ಪ್ರಾಥಮಿಕ ವಿಭಾಗ, ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ, ಅಂಕುರ್ ಪಬ್ಲಿಕ್ ಶಾಲೆ, ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆ, ಚೆರೆಪರಂಬು ಸರ್ಕಾರಿ ಪ್ರಾಥಮಿಕ ಶಾಲೆಯ 150ಕ್ಕೂ ಅಧಿಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಲ್ಲೆಟ್ಟಿರ ಹೇಮಾವತಿ ಅರುಣ್, ಸ್ಥಳೀಯ ಸಂಪಾಜೆ ಸಂಸ್ಥೆಯ ಖಜಾಂಚಿ ಬಿಕೆ ಗಂಗಮ್ಮ, ಕೆಪಿಎಸ್ ಶಾಲೆಯ ಪ್ರಾಥಮಿಕ ವಿಭಾಗದ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ನಳಿನಿ, ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ಸರಿತಾ, ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ಅಮಿತಾ, ಸ್ಕೌಟ್ ಮಾಸ್ಟರ್ಗಳಾದ ಶಿಕ್ಷಕ ಸುಕುಮಾರ್, ಸ್ಕೌಟ್ ಮಾಸ್ಟರ್ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ, ನಾಪಕ್ಲು. ಏನ್ ಪ್ರಯೋಜನ, ಯಾರು ಮಾಡ್ಬೋದು? 100 ದಾಟಿದರೂ ಕೂಡ ಯೋಗವನ್ನ ಮಾಡಬಹುದು. ಯಾಕೆ ಮಾಡಬೇಕು? ನಾವು ಆರೋಗ್ಯವಾಗಿರಬೇಕು. ಕೈಗಳನ್ನೇ 2 ಕೈಗಳನ್ನು ತಿಕ್ಕಿಕೊಳ್ಳಿ, ಕಣ್ಣನ್ನ ಬಿಟ್ಟು ಕೈಗಳನ್ನ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಮೇಲಕ್ಕೆ ಎತ್ಕೊಂಡು ಹೋಗಿ ಸ್ಟ್ರೆಚ್ ಮಾಡಿ, ಆಮೇಲೆ ಹಿಂದೆ ಬೆನ್ನನ್ನು ಮುಟ್ಟಿ